ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ನಿಕ್ಷೇಪ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಯೋಬ 23ನೇ ಅಧ್ಯಾಯ 12ನೇ ವಚನದಲ್ಲಿ ಯೋಬನು ದೇವರ ವಾಕ್ಯದ ಕುರಿತಾಗಿ ಒಂದು ಮಾತು ಹೇಳಿದ್ದಾನೆ. ಭಾಳ ನನಗೆ ಹಿಡಿಸಿದೆ. ದೇವರ ಬಾಯಿಂದ ಬಂದ ಮಾತುಗಳನ್ನು ನನ್ನ ಎದೆಯಲ್ಲಿ ನಿಕ್ಷೇಪವನ್ನಾಗಿ, ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಅದನ್ನೇ ಬೈಬಲಿನ ಅಂಚಿನಲ್ಲಿ ಯೋಬ 23:12 ಹೀಗಿದೆ: ಸ್ವಂತ ತೀರ್ಮಾನಗಳಿಗಿಂತಲೂ ದೇವರ ಬಾಯಿಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ 34ನೇ ಅಧ್ಯಾಯದಿಂದ ಇರುವಂಥದ್ದಾಗಿದೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 34. ಯೋಬ 33ನೇ ಅಧ್ಯಾಯದಲ್ಲಿ ಎಲಿಹು ಎಂಬ ಭಕ್ತನೊಬ್ಬನು ಅಥವಾ ಸ್ನೇಹಿತನೊಬ್ಬನು ಬರ್ತಾನೆ. ಅವನು ಯೋಬನಿಗಾಗಲೇ 6 ಅಧ್ಯಾಯಗಳಲ್ಲಿ ಮಾತನಾಡಿರ್ತಾನೆ ರೀ. ಯೋಬನ 26ರಿಂದ 31 ಅಧ್ಯಾಯಗಳು ಮಾತನಾಡಿದಾಗ ಅದು ಯಾಕೆ ಮಾತಾಡ್ತಾನೆ ಅಂದರೆ, ಬಿಲ್ದಾದನು ಮಾತಾಡಿದಂಥ 25ನೇ ಅಧ್ಯಾಯದಲ್ಲಿ ಮಾತನಾಡಿದಂಥ 6 ವಚನಗಳಿಗೆ ಯೋಬನು 26ರಿಂದ 31ರವರೆಗೆ 6 ಅಧ್ಯಾಯಗಳು ಮಾತಾಡ್ತಾನೆ ರೀ. ಬಿಲ್ದಾದ ವಚನಗಳನ್ನು 6 ವಚನ ಮಾತಾಡಿರಿ, ಇವನು ಯೋಬನು 6 ಅಧ್ಯಾಯ ಮಾತಾಡ್ತಾನೆ ರೀ. ಯೋಬನು 6 ಅಧ್ಯಾಯ ಮಾತನಾಡಿ ಮುಗಿಸಿದ ತಕ್ಷಣವೇ ಹೊಸದಾಗಿ ಇದುವರೆಗೆ ಮಾತಾಡದಂಥ ಎಲಿಹು ಎಂಬ 4ನೇ ಸ್ನೇಹಿತನು. ಆಶ್ಚರ್ಯ. ಯಾಕಂತ ಹೇಳಿದರೆ, ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ 3 ಸ್ನೇಹಿತರು ಅಷ್ಟೇ ಬಂದಿದ್ದರ ಕುರಿತಾಗಿ ನಾವು ನೋಡ್ತೇವೆ. ಯಾಕಂತ ಹೇಳಿದರೆ 2ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ ನಾವು ನೋಡುವಾಗ ಯೋಬನ 3 ಸ್ನೇಹಿತರು ಬಂದರು ಎಂಬುದಾಗಿ ನಾವು ನೋಡ್ತೇವೆ ರೀ. ಆದರೆ ಈಗ 4ನೇ ಸ್ನೇಹಿತನ ಒಂದು ಪರಿಚಯ 32ನೇ ಅಧ್ಯಾಯದಿಂದ ಇರುವಂಥದ್ದಾಗಿದೆ. 32ನೇ ಅಧ್ಯಾಯದಿಂದ 32, 33, 34, 35, 36, 37 ಅಧ್ಯಾಯಗಳು ಇವನು ಎಲಿಹು ಮಾತಾಡ್ತಾನೆ. ಈಗ ಯೋಬ ಈಗಾಗಲೇ 6 ಅಧ್ಯಾಯ ಮಾತಾಡಿ ಆಯಿತು. ಎಲಿಹು ಈಗ 6 ಅಧ್ಯಾಯಗಳು ಮಾತಾಡ್ತಿದ್ದಾನೆ. ಮಾತನಾಡುವಾಗ 33ನೇ ಅಧ್ಯಾಯದಲ್ಲಿ ದೇವರು ಮಾತನಾಡುವ 30 ವಿಧಾನಗಳು, 30 ways how God speaks ಎಂಬುದಾಗಿ ಮಾತಾಡಿ ಮುಂದುವರಿಸ್ತಾನೆ. ಮಾತನಾಡುವ ಕೊನೆಗೆ 33ನೇ ಅಧ್ಯಾಯದ 32ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ನೀನು ಏನಾದರೂ ಹೇಳಬೇಕಂತಿದ್ರೆ ನನಗೆ ಉತ್ತರವಾಗಿ ಹೇಳು. ಒಂದು ಅಧ್ಯಾಯ ಮಾತಾಡಿಬಿಟ್ಟು 32 ಮತ್ತು 33ನೇ ಅಧ್ಯಾಯ ಮಾತಾಡ್ತಾನೆ ರೀ. ಮಾತಾಡಿಬಿಟ್ಟು ಏನಾದರೂ ಹೇಳೋದಿದೆಯಾ ಅಂತ ಸ್ವಲ್ಪ ಸ್ಟಾಪ್ ಮಾಡ್ತಾನೆ. 2 ಚಾಪ್ಟರ್ಸ್ ಮಾತಾಡ್ತಾನೆ. ಯೋಬನು ಮಾತಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ. ಯೋಬನಷ್ಟೇ ಅಲ್ಲ, ಯೋಬನ 3 ಸ್ನೇಹಿತರಾದಂಥ ಎಲಿಫಾಜನು, ಬಿಲ್ದಾದನು, ಚೋಫರನು, ಇವರು 3 ಮಾತಾಡ್ತಾ ಇಲ್ಲ. 3 ಸ್ನೇಹಿತರು ಮಾತಾಡ್ತಾ ಇಲ್ಲ. ಯೋಬನ 3 ಸ್ನೇಹಿತರು, ಯೋಬನು ಮಾತಾಡ್ತಾ ಇಲ್ಲ. ಎಲಿಹು ಒಂದು ಅವಕಾಶ ಕೊಡ್ತಾನೆ. ನೀನು ಏನಾದರೂ ಹೇಳಬೇಕಂತಿದ್ರೆ ನನಗೆ ಉತ್ತರವಾಗಿ ಹೇಳು, ಮಾತಾಡು. ಯೋಬ 33, 32ನೇ ವಚನದಲ್ಲಿ ಎಲಿಹು ಯೋಬನಿಗೆ ಹೇಳ್ತಾನೆ, ಮಾತಾಡು, ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಶೆ. ದೇವರು ಸ್ಥಾಪಿಸ್ತಾನೆ ನಿಜ, ಆದರೆ ಇವನ ಉದ್ದೇಶ ಒಳ್ಳೆಯದಾಗಿತ್ತು. ಎಲಿಹು
ಅವನ ಉದ್ದೇಶ ಕರೆಕ್ಟಾಗಿರುವಾಗ ಯೋಬನೇನು ಮಾತಾಡೋದಿದ್ದೀರಿ? ಅದಕ್ಕೆ ಯೋಬನು ಮಾತಾಡ್ತಾ ಇಲ್ಲ. ಮಾತಾಡು, ಇಲ್ಲವಾದರೆ ನೀನೇ ನನಗೆ ಕಿವಿಗೊಟ್ಟು ಮೌನವಾಗಿರು. 2 ಆಪ್ಷನ್ಸ್ ಕೊಡ್ತಾನೆ ರೀ ಎಲಿಹು ಯೋಬನಿಗೆ. ಒಂದು, ನೀನು ಮಾತಾಡು, ಇಲ್ಲದಿದ್ದರೆ ಮೌನವಾಗಿರು. ಆದರೆ ನಾನು ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕು ಎಂಬುದೇ ನನ್ನ ಉದ್ದೇಶವಾಗಿದೆ. ನಾನು ನಿನಗೆ ಜ್ಞಾನವನ್ನು ಬೋಧಿಸುವೆನು. ಈಗಾಗಲೇ ಯೋಬನು ತಾನು ಬೋಧಿಸುವವನು ಅಥವಾ ಟೀಚರ್ ಎಂಬುದಾಗಿ 27ನೇ ಅಧ್ಯಾಯ 11ನೇ ವಚನದಲ್ಲಿ ಯೋಬನು ಹೇಳ್ತಾನೆ, ನಾನು ಬೋಧಿಸುವನು ಅಂತ ಹೇಳ್ಬಿಟ್ಟು, ಬೋಧಿಸುವೆ ಅಂಥೇಳಿ ಸ್ನೇಹಿತರಿಗೆ. ಆದರೆ ಇಲ್ಲಿ ಎಲಿಹು ಯೋಬನಿಗೆ ಏನು ಹೇಳ್ತಾ ಇದ್ದಾನೆ? ನಾನು ನಿನಗೆ ಜ್ಞಾನವನ್ನು ಬೋಧಿಸುವೆನು. ಯಾಕಂದರೆ ಜ್ಞಾನದ ಬಗ್ಗೆ ಯೋಬನು ಮಾತಾಡ್ತಾನೆ. ಅದನ್ನು ಎಲಿಹು ಕೇಳಿಸ್ಕೊಂಡಿರ್ತಾನೆ. ಕೇಳಿಸ್ಕೊಂಡಿದ್ದರಿಂದ ಈಗ ನಾನು ನಿನಗೆ ಜ್ಞಾನ ಬೋಧಿಸ್ತೇನೆ ಅಂತ ಹೇಳ್ಬಿಟ್ಟು 34ನೇ ವಚನದಲ್ಲಿ ಬಹಳಷ್ಟು ವಿಷಯಗಳನ್ನು ಎಲಿಹು ಹೇಳ್ತಾನೆ. ಅದನ್ನು ಬೇಗ ನಾವು ನೋಡಿಕೊಳ್ಬೇಕು. ಬನ್ರಿ, ಯೋಬನ ತನ್ನ ಅನುಭವ, ದೇವರ ಬಾಣ, ದೇವರ ಹಿಂಸೆ, ದೇವರು ನನಗೆ ಸಂಕಟ ಇತ್ಯಾದಿ ಇತ್ಯಾದಿ ಅನುಭವಕ್ಕೆ ತಂದಿದ್ದಾನೆಂಬುದಾಗಿ ಹೇಳ್ತಾನಲ್ವ. ಆದ ಕಾರಣ ಈಗ ಹೀಗಿರಲು ಬುದ್ಧಿವಂತರೇ, ಸ್ವಲ್ಪ ವ್ಯಂಗ್ಯವಾಗಿ ಎಲಿಹು ಮಾತಾಡ್ತಾನೆ 10ನೇ ವಚನದಲ್ಲಿ, ನನ್ನ ಮಾತುಗಳನ್ನು ಕೇಳ್ರಿ. ದೇವರು ಮೊಟ್ಟ ಮೊದಲನೇದಾಗಿ ದೇವರ ಬಗ್ಗೆ ಎಲಿಹು ಹೇಳುವಂಥ ಮಾತು 10ನೇ ವಚನ 34:10 ಯೋಬ, ದೇವರು ಕೆಟ್ಟದ್ದನ್ನು ಮಾಡಾನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ. ಫಸ್ಟ್ ಥಿಂಗ್, ದೇವರು ಕೆಟ್ಟದ್ದು ಮಾಡಲ್ಲ, ಸರ್ವಶಕ್ತನು ಅನ್ಯಾಯ ಮಾಡೋದಿಲ್ಲ. ಆದರೆ 11ನೇ ವಚನ, ದೇವರು ಮನುಷ್ಯನ ಕೃತ್ಯದ ಫಲವನ್ನು ತೀರಿಸಿಬಿಡ್ತಾನೆ. ಅವನವನ ಕೃತ್ಯಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬನು ಅವನ ನಡತೆಗೆ ತಕ್ಕಂತೆ ಅನುಭವಿಸಬೇಕು. ಅದಂತೂ ನಿಜ. ದೇವರು ಕೆಟ್ಟದ್ದನ್ನು ನಡೆಸೋದೇ ಇಲ್ಲ. 12ನೇ ವಚನ, ಭೂಲೋಕವನ್ನು ದೇವರು ವಶಕ್ಕೆ ಕೊಟ್ಟವನು ಯಾರು ಇಲ್ಲ. ಆತನ ಒಂದು ವೇಳೆ 14ನೇ ವಚನ, ಇದೊಂದು 34:14 ಯೋಬ ನೋಡ್ರಿ ಏನಂತಿದೆ, ದೇವರು ಸ್ವಾರ್ಥದಲ್ಲಿ ಮನಸ್ಸಿಟ್ಟು, ಒಂದು ವೇಳೆ ಮನಸ್ಸಿಟ್ಟಿದ್ರೆ ತನ್ನ ಆತ್ಮವನ್ನು ಶಾಶ್ವವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಾದರೆ ಸಮಸ್ತ ಜನರು ಒಟ್ಟಾಗಿ ಅಳಿದು ಹೋಗ್ಬಿಡ್ತಿದ್ರು. ಆದರೆ ದೇವರು ನಿಸ್ವಾರ್ಥನು ಎಂಬುದನ್ನು ಪ್ರೂವ್ ಮಾಡ್ತಾ ಇದ್ದೇನೆ. ಆದ ಕಾರಣ ನಿನಗೆ ವಿವೇಕ ಇದ್ದರೆ ಇದನ್ನು ಕೇಳು. ಸ್ವಲ್ಪ ಸ್ಟ್ರಾಂಗ್ ಮಾತುಗಳನ್ನು ಹೇಳ್ತಿದ್ದಾನೆ. ನನ್ನ ಮಾತುಗಳ ಧ್ವನಿಗೆ ಕಿವಿಗೋಡು. ಬಹುಶಃ ಎಲಿಹು ಆ 3 ಸ್ನೇಹಿತರು ಇರುವಂಥದ್ದಕ್ಕೆ ಹಾಗೆ ಮಾತಾಡ್ಬಿಟ್ಟು ಯೋಬನ ಕಡೆಗೆ ನೋಡಿಬಿಟ್ಟು ಯೋಬನನ್ನು ಉದ್ದೇಶಿಸಿ ಮಾತಾಡ್ತಿದ್ದಾನೆ. ನ್ಯಾಯವನ್ನು ದ್ವೇಷಿಸುವವನು ಕಟ್ಟುಪಾಡು ಮಾಡಾನೇ ಇಲ್ಲ. ಧರ್ಮಸ್ವರೂಪನು ಮಹಾಶಕ್ತನು ಆಗಿರುವ ಆತನು ಕೆಟ್ಟವನೆಂದು ನಿರ್ಣಯಿಸುವಿಯಾ? ಇಲ್ಲ, ನಿರ್ಣಯಿಸಬಾರದು. ದೇವರು ರಾಜನಿಗೆ ನೀನು ಮೂರ್ಖ, ಪ್ರಭುಗಳಿಗೆ ನೀವು ಕೆಟ್ಟವರು ಎಂದು ಹೇಳಬಲ್ಲ. ದೇವರು ಹೇಳ್ಬೋದು, ಆದರೆ ದೇವರಿಗೆ ನಾವು ಹೇಳಬಾರ್ದು ಎಂಬಂಥ ಮಾತು ನೆನಪಿರಲಿ. ಎಲಿಹು ಅಂದರೆ 4ನೇ ಸ್ನೇಹಿತನು. ಈಗಾಗಲೇ 3 ಸ್ನೇಹಿತರು, ಯೋಬನ ಸ್ನೇಹಿತರು ಕೂತ್ಕೊಂಡಿರ್ತಾರೆ, ಪರಸ್ಪರ ಮಾತಾಡಿಕೊಂಡಿರ್ತಾರೆ. 7 ದಿನಗಳಾದ ನಂತರ ಯೋಬನ ಕಷ್ಟಕ್ಕೆ ಮಾತಾಡ್ತಾ ಇರ್ತಾರೆ, ಚರ್ಚೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ 4ನೇ ಸ್ನೇಹಿತನು ಎಲಿಹು ಕೂಡ ಬಂದು ಮಾತಾಡದೇ ಇದ್ದುಬಿಟ್ಟು ಈಗ ಮಾತನಾಡ್ತಾ ಇದ್ದಾನೆ 6 ಅಧ್ಯಾಯಗಳಲ್ಲಿ. ಆದರೆ ದೇವ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. 34ನೇ ಅಧ್ಯಾಯ ಯೋಬನ ಗ್ರಂಥ 21ನೇ ವಚನ, ಆತನು ಅಂದರೆ ದೇವರು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಮನುಷ್ಯನ ಹೆಜ್ಜೆಗಳನ್ನೆಲ್ಲ ನೋಡುವವನು. ಮನುಷ್ಯನ ಹೆಜ್ಜೆಗಳನ್ನೆಲ್ಲ ನೋಡ್ತಿದ್ದಾನೆ. ದೇವರು ಮನುಷ್ಯನ ಮೇಲೆ ಹೆಚ್ಚು ಗಮನವಿಡುವುದು ಮನುಷ್ಯನು
ದೇವರ ವಿಚಾರಣೆಗೆ ಬರುವುದು ಅವಶ್ಯವಿಲ್ಲ. ಇದು ಅವನ ಅಭಿಪ್ರಾಯ. ದೇವರು ಮನುಷ್ಯರ ಕಾರ್ಯಗಳನ್ನು ಲೆಕ್ಕಿಸ್ತಾನೆ. 25ನೇ ವಚನ. ಹೌದು, ದೇವರು ಪೆಟ್ಟು ಹಾಕುವನು. ದೇವರನ್ನು ಹಿಂಬಾಲಿಸದೆ ತಿರುಗಿಕೊಂಡು ಆತನ ಮಾರ್ಗಗಳನ್ನೆಲ್ಲ ಅಲಕ್ಷ್ಯ ಮಾಡಿದ್ದಾರೆ ಮನುಷ್ಯರು. ಮತ್ತು ದೇವರು ದಿಕ್ಕಿಲ್ಲದವರ ಮೊರೆಯನ್ನು ಆಲೈಸಿದ್ದನು. 28ನೇ ವಚನ. ಅಷ್ಟೇ ಅಲ್ಲ, 29ನೇ ವಚನದಲ್ಲಿ ದೇವರು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಹೊರಿಸುವವರು ಯಾರು? ಆದ ಕಾರಣ ದೇವರ ಮೇಲೆ ತಪ್ಪು ಹೊರಿಸೋದಕ್ಕೆ ಚಾನ್ಸೇ ಇಲ್ಲ. 30ನೇ ವಚನ, ದೇವರು ಉದ್ದೇಶವುಳ್ಳವನು. ಗಾಡ್ ಹ್ಯಾಸ್ ಎ ಪ್ಲ್ಯಾನ್. ಉದ್ದೇಶದಿಂದ ಕ್ರಮಪಡಿಸಿ ಅನುಮತಿಸ್ತಾನೆ ಸಮಸ್ತವನ್ನು. ಆದರೆ ಮನುಷ್ಯನು ದೇವರನ್ನು ಕುರಿತು ತಪ್ಪಭಿಪ್ರಾಯ ಮನುಷ್ಯನಿಗೆ ಇರಬಹುದು. ಆ ರೀತಿಯಾಗಿ ಎಲಿಹು ಈಗ ಮಾತಾಡ್ತಿದ್ದಾನೆ. ವೃದ್ಧರಾಗಿರುವಂಥ ಯೋಬನು, ಎಲಿಫಜನು, ಚೋಫರನು, ಬಿಲ್ದಾದನು ಇವರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಆದರೆ ಮಾತಾಡ್ತಾ ಚಾಯ್ಸ್ ಕೊಡ್ತಾನೆ. ಏನಾದರೂ ಮಾತಾಡಬೇಕಂತ ಆದರೆ ಯಾರೂ ಮಾತಾಡ್ತಾ ಇಲ್ಲ, ಯೋಬನನ್ನು ಒಳಗೊಂಡು. 34ನೇ ಅಧ್ಯಾಯ ಯೋಬನ ಗ್ರಂಥ 33ನೇ ವಚನ. ಆತನು ಅಂದರೆ ದೇವರು ಕೊಡುವ ಪ್ರತಿಫಲವನ್ನು ಬೇಡವೆನ್ನುವುದೇಕೆ? ಕ್ವಶ್ಚನ್ ಮಾಡ್ತಾನೆ ರೀ. ಅದು ನಿನ್ನ ಮನಸ್ಸಿಗೆ ಒಪ್ಪಿತವಾಗಿರಬೇಕೋ? ಅಗತ್ಯವಿಲ್ಲ. ಬುದ್ಧಿವಂತರು ನನ್ನ ಕಡೆಗೆ ಕಿವಿಗೊಡುವ ಪ್ರತಿಯೊಬ್ಬ ಜ್ಞಾನಿಯು ನಿನ್ನ ವಿಷಯವಾಗಿ ಯೋಬನು ತಿಳುವಳಿಕೆ ಇಲ್ಲದೆ ನುಡಿಯುತ್ತಾನೆ ಅಂತ ಯಾಕೆ ಹೇಳಬೇಕು? ಅವನ ಮಾತುಗಳಲ್ಲಿ ಬುದ್ಧಿ ಇಲ್ಲ ಅಂತ ಯಾಕೆ ಹೇಳಬೇಕು? ಯೋಬನು ಪರಿಶೋಧನೆಯು ನಿರಂತರವಾಗಿದ್ದರೆ ಸಂತೋಷ ಅಂತ ಹೇಳ್ಬಿಟ್ಟು ಬೇರೆಯವರ ಅನಿಸುವಿಕೆಯನ್ನು ಈಗ ಎಲಿಹು ಹೇಳ್ತಾ ಇದ್ದಾನೆ. ದುಷ್ಟರ ಹಾಗೆ ಉತ್ತರ ಕೊಡ್ತಾನಲ್ಲವೇ? 37ನೇ ವಚನ, ಯೋಬ 34ನೇ ಅಧ್ಯಾಯ. ಎಲಿಹು ಮಾತಾಡ್ತಾ ಇದ್ದಾನೆ. ಅವನು ಅಪರಾಧವನ್ನಲ್ಲದೆ ದೇವ ದ್ರೋಹವನ್ನು ಮಾಡಿದ್ದಾನೆ ಎಂಬುದಾಗಿ ಯೋಬನ ವಿಷಯದಲ್ಲಿ ಜನರು ಯಾಕೆ ಮಾತಾಡಬೇಕು ಎಂಬ ವಿಷಯ ಮಾತಾಡ್ತಿದ್ದಾನೆ. ಮತ್ತು ಆ ರೀತಿಯಾಗಿ ಜನರು ನನಗೆ ಯಾಕೆ ಹೇಳಬೇಕು ಮುಂದೆ ಎಂಬುದನ್ನು, ಭವಿಷ್ಯವನ್ನು ಎಲಿಹು ಈಗಾಗಲೇ ಮಾತಾಡ್ತಿದ್ದಾನೆ. ಈ ರೀತಿಯಾಗಿ ಎಲಿಹು ಮಾತನಾಡುವಾಗ, ಇಷ್ಟೆಲ್ಲ ದೇವರ ವಿಷಯದಲ್ಲಿ ಎಲಿಹು ಮಾತನಾಡುವಾಗ ಅವನ ಮೇನ್ ವಿಷಯ ಏನಂತ ಹೇಳಿದ್ರೆ, ಒಂದು ರೀತಿಯಿಂದ ನಾವು ನೋಡುವಾಗ ಯೋಬನು ಮಾತಾಡಿದ್ದನ್ನು ಯೋಬನು ತಾನೇ ನೀತಿವಂತನು ಎಂಬುದಾಗಿ ಹೇಳುವಾಗ, ಇವನು ಕೂಡ ಹೌದು, ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಶೆ ಎಂಬುದಾಗಿ ಎಲಿಹು ಈಗಾಗಲೇ ಹೇಳಿದ್ದಾನೆ. ಸರಿ, ಬೇರೆ ಬೇರೆ ರೀತಿಯಲ್ಲಿ ಸ್ನೇಹಿತರು ಕೂತ್ಕೊಂಡು ಮಾತನಾಡುವಾಗ 4 ಸ್ನೇಹಿತರ ಕಥೆಗಳನ್ನು ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಇದುವರೆಗೆ. ಒಂದು ಎಲಿಫಜನು, ಬಿಲ್ದಾದನು, ಚೋಫರ್. ಇವರು 3 ಮಾತನಾಡುವಾಗ ದೇವರ ಬಗ್ಗೆನೇ ಮಾತಾಡಿದರು, ಹಿತದಿಂದಲೇ ಮಾತಾಡಿದರು, ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡ್ರು, ಆದರೆ ಯಥಾರ್ಥವಾಗಿ ನುಡಿಲಿಲ್ಲ. ಆದರೆ 4ನೇ ವ್ಯಕ್ತಿಯಾದಂಥ ಎಲಿಹು ಅಂತ ಹೇಳಿದರೆ ದೇವರಲ್ಲಿದ್ದಾನೆ, ದೇವರಿದ್ದಾನೆ, ಆತನು ದೇವರು ಎಂಬಂಥ ಹೆಸರಿನ ಅರ್ಥ ಇರುವಂಥವನು ಬಂದಾಗ ಆ ಒಂದು ದೃಶ್ಯನೇ ಬದಲಾಗ್ಬಿಡ್ತದೆ, ಸೀನ್ ಚೇಂಜ್ ಆಗಿಬಿಡ್ತದೆ. ಅವನು ಮೊದಲನೇದಾಗಿ ಮಾತನಾಡುವಾಗ ಸ್ವಲ್ಪ ಹೇಳ್ತಾನೆ, ನೀವೆಲ್ಲ ದೊಡ್ಡವರು, ಆದ ಕಾರಣ ನಾನು ಯೌವನಸ್ಥನು, ನಾನು ಲೇಟ್ ಮಾಡಿದೆ ಎಂಬುದಾಗೆಲ್ಲ ಹೇಳಿಬಿಟ್ಟು
ನೀವು ಮಾತನಾಡಿದ್ದನ್ನು ಕೇಳಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಆಮೇಲೆ ದೇವರು ಮಾತನಾಡೋದು ಹೀಗೇನೇ ದೇವರು ಮಾತಾಡ್ತಾನೆ ಅಂತ ತಿಳ್ಕೊಬೇಡ್ರಿ. 30 ವಿಧಗಳಿದೆ ದೇವರು ಮಾತಾಡೋದೆಂಬುದಾಗಿ ಹೇಳಿಬಿಟ್ಟು ಆ ನಂತರ ಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ನಾನು ನಿಮ್ಗೆ ಜ್ಞಾನ ಬೋಧಿಸ್ತೀನಿ. ಹಾಗಾದರೆ ಯವನಸ್ಥನಾಗಿದ್ದರೂ ಕೂಡ ಜ್ಞಾನದ ಬಗ್ಗೆ ಇವನು ಹೇಳ್ತಿದ್ದಾನೆ. ಜ್ಞಾನದ ಬಗ್ಗೆ ಹೇಳುವಾಗ ದೇವರ ಬಗ್ಗೆನೇ ಹೇಳ್ತಾ ಇದ್ದಾನೆ. ಹಾಗಾದರೆ ಇವನು ಮಾತನಾಡುವಾಗ ಯಥಾರ್ಥದಿಂದ ಎಲಿಹು ಮಾತನಾಡ್ತಾ ಇರುವುದರಿಂದ ದೇವರು ಎಲಿಹು ವಿಷಯದಲ್ಲಿ ಕೋಪಗೊಳ್ಳಲಿಲ್ಲ. 3 ಯೋಬನ ಸ್ನೇಹಿತರ ಬಗ್ಗೆ ದೇವರು ಕೋಪಗೊಂಡನು, ಯಾಕಂದರೆ ಅವರು ಯಥಾರ್ಥವಾಗಿ ದೇವರ ವಿಷಯದಲ್ಲಿ ನುಡಿಲಿಲ್ಲ. ಆದರೆ ಯೋಬನು ದೇವರ ವಿಷಯದಲ್ಲಿ ಯಥಾರ್ಥವಾದದ್ದನ್ನು ನುಡಿದಿದ್ದನು. ಎಲಿಹು ಕೂಡ ಯೋಬನ ಹತ್ರ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಯೋಬನು ಮಾತಾಡಿದ್ದು ಸರಿಯಲ್ಲ ಎಂಬುದಾಗಿ ಹೇಳುವಾಗ ಯೋಬನಿಗೂ ಆನಂತರ ನಾನು ಆಡಿದ್ದನ್ನು ತಿರಸ್ಕರಿಸಿ ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಪಟ್ಟದ ಮೇಲೆ ದೇವರು ಯಥಾರ್ಥವಾಗಿ ನುಡಿದಂತೆ ನೀವು ನುಡಿಲಿಲ್ಲ ಎಂಬಂಥ ಒಂದು ಸರ್ಟಿಫಿಕೇಟನ್ನು ಕೊಡ್ತಾನೆ. ಸರಿ, ಮುಂದೆ ಈ ಎಲಿಹು 35ನೇ ಅಧ್ಯಾಯದಲ್ಲಿ ಏನು ಮಾತಾಡ್ದ ಎಂಬುದಾಗಿ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯವನ್ನು 35, 36, 37 ಅಧ್ಯಾಯಗಳಲ್ಲಿ ಎಲಿಹು ಮಾತಾಡ್ತಾನೆ. ಇದುವರೆಗೆ ನಾವು 34ನೇ ಅಧ್ಯಾಯವನ್ನು ಯೋಬನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.